ಈಗ question number 38. A man travels from X to Y. He covers half of the journey at a speed of 20 km per hour and another half of journey at a speed of 40 km per hour and reaches the destination. Find average speed. ಇಲ್ಲಷ್ಟೇ ನಾವು ಇಲ್ಲೂ ಕೂಡ 20 + 40 ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಆನ್ಸರ್ ಕಂಡುಹಿಡಿಬಾರ್ದು. ಸೊ 20 + 40 60, 60/2 30 ಅಂತ ಮಾಡಿ ಆಪ್ಷನ್ ಡಿ ತೊಗೊಂಡ್ರೆ ಅದು ತಪ್ಪಾಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು? ಈಗ ಈ ಪಾಯಿಂಟ್ ಇದೆ ಎಕ್ಸ್, ಈ ಪಾಯಿಂಟ್ ಇದೆ ವೈ. ಎಕ್ಸ್ ಟು ವೈ ಒಬ್ಬ ಟ್ರಾವೆಲ್ ಮಾಡ್ತಾನೆ. ಆದರೆ ಇಲ್ಲೊಂದು ಮಧ್ಯಾಹ್ನ ಪಾಯಿಂಟ್ ಇದೆ, ಮಿಡ್ ಪಾಯಿಂಟ್. ಸೊ he covers half of the journey, ಇಷ್ಟು ಡಿಸ್ಟೆನ್ಸ್ ಅನ್ನ ಅಟ್ ಎ ಸ್ಪೀಡ್ ಆಫ್ 20 km per hour. ಇದನ್ನ S1 ಅಂತ ಅನ್ಕೊಳ್ಳೋಣ, 20 km per hour. Then another half of journey at a speed of 40 km per hour. S2 ಇಟ್ಕೊಳ್ಳಿ, 40 km per hour ಅಂತ. ಸೊ ಟೋಟಲ್ ಜರ್ನಿ ಇದು ಆವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇರೋದು. ಕಿಲೋಮೀಟರ್ ಪರ್ ಅವರ್ನಲ್ಲೇ ಕಂಡುಹಿಡಿಬೇಕು, ಕನ್ವರ್ಟ್ ಮಾಡೋ ಅಗತ್ಯ ಇಲ್ಲ. ಒಂದು ಫಾರ್ಮುಲಾ ತಗೊಂಡು ಮಾಡ್ಬೋದು. ಫಾರ್ಮುಲಾ ಏನು? ನಿಮಗೆ 2 ಇಂಟು ಆವರೇಜ್ ಸ್ಪೀಡ್ದು, ಹೋಗ್ತಾ ಆವರೇಜ್ ಸ್ಪೀಡ್ S1 ಇಂಟು ಇನ್ನೊಂದು ಪಾರ್ಟ್ S2 ಡಿವೈಡ್ ಬೈ S1 ಪ್ಲಸ್ S2. ಇಲ್ಲಿ ಈ ಫಾರ್ಮುಲಾ ಪ್ರಕಾರ. ಸೊ 2 ಇಂಟು ಹೋಗ್ತಾ 20, ಇನ್ನೊಂದು ಅರ್ಧ 40 ಡಿವೈಡ್ ಬೈ 20 + 40 is equal to 2 ಇಂಟು 20 ಇಂಟು 40 ಡಿವೈಡ್ ಬೈ 60 ಅಂತ ತೊಗೊಂಡ್ರೆ ಈ 0 ಕ್ಯಾನ್ಸಲ್ ಮಾಡ್ಬೋದು. 2 3 ಮಾಡ್ಬೋದು. 20 × 4 80 ಡಿವೈಡ್ ಬೈ 3 ಅಂದರೆ 3 2 6, 20 ಬರುತ್ತೆ. 3 6 18 ಮತ್ತು 20 26.66. ಇದು ಆನ್ಸರ್ ಬಿ, 26.67. ಇದು ನಿಮಗೆ ಫಾರ್ಮುಲಾ ಗೊತ್ತಿದ್ರೆ. ಇನ್ನೂ ಥರ ಮಾಡ್ಬೋದು. ಫಾರ್ಮುಲಾ ಏನಾದರೂ ನನಗೆ ಮರ್ತೋಗಿದ್ರೆ ಏನು ಮಾಡಲಿ ಅಂತ. ಸೊ ಫಾರ್ಮುಲಾ ಮರ್ತೋಗಿದ್ರೆ ಇನ್ನೊಂದು ಮೆಥಡ್ ಹೇಗಪ್ಪ ಅಂದರೆ, ಇದೇ ಇಟ್ಕೊಳ್ಳಿ. ಈ ಟೋಟಲ್ ಡಿಸ್ಟೆನ್ಸನ್ನು ಡಿ ಅಂತ ಕರೆಯೋಣ. ಟೋಟಲ್ ಡಿಸ್ಟೆನ್ಸ್ ಆವಾಗ ಇದೆಷ್ಟಾಯಿತು? D/2 ಆಯಿತು. ಇದೆಷ್ಟಾಯಿತು? D/2 ಆಯಿತು. ನಮಗೆ ಸ್ಪೀಡ್ ಗೊತ್ತಿದೆ, ಡಿಸ್ಟೆನ್ಸನ್ನು ನಾವು D/2 ಅಂತ ಅಂದ್ಕೊಂಡಾಗ ಟೈಮ್ ಕಂಡುಹಿಡಿಬೋದು. T1 ಕಂಡುಹಿಡಿಬೋದು. ಟೈಮ್ ಈಸ್ ಈಕ್ವಲ್ ಟು ಯಾವ ರೀತಿ ಕಂಡುಹಿಡಿತೀವಿ? ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟು ಇಲ್ಲಿ? D/2. ಸೊ ಇಲ್ಲಿ ಡಿ ಅಂತ ಕರೆಯೋದು ತಪ್ಪು, ಇರಲಿ. D/2 ಡಿವೈಡ್ ಬೈ ಸ್ಪೀಡ್ ಎಷ್ಟು? 20 km per hour. ಅವಾಗೇನಾಗುತ್ತೆ? ಇದನ್ನು ಸರಿಯಾಗಿ ಫ್ರಾಕ್ಷನ್ ಮಾಡಿದ್ರೆ D/2/20 ಈಸ್ ನಥಿಂಗ್ ಬಟ್ D/40. ಸೊ T1 ಈಸ್ ಈಕ್ವಲ್ ಟು D/40. ಅದೇ ಥರನೇ ಇಲ್ಲಿ T2 ಈಸ್ ಈಕ್ವಲ್ ಟು D/2 ಡಿವೈಡ್ ಬೈ 40 ತಗೊಂಡ್ರೆ D/80 ಆಗುತ್ತೆ. ಸೊ T2 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ 80. ಸೊ T1 + T2 ಇಸ್ ಅ ಟೋಟಲ್ ಟೈಮ್. ಸೊ ಟೋಟಲ್ ಟೈಮ್ ಅಂತ ಕರೆಯೋಣ, ಟಿ ಅಂತ, ಈ ಕ್ಯಾಪಿಟಲ್ ಟಿ ಕರೆಯೋಣ. T1 + T2 ಮಾಡಿದ್ರೆ D/40 + D/80. ಸೊ 40ಗೂ 80ಗೂ LCM 80 ಆಯಿತು. 2D + D is equal to 3D/80. ಇದು ಟೋಟಲ್ ಟೈಮ್. ಡಿಸ್ಟೆನ್ಸ್ ಗೊತ್ತಿದೆ D. ಈಗ ನಾವು ಸ್ಪೀಡ್ ಕಂಡಿಬೇಕು, ಆವರೇಜ್ ಸ್ಪೀಡು. ಸ್ಪೀಡ್ ಈಸ್ ಈಕ್ವಲ್ ಟು D/T. ಸೊ ಡಿ ಬಂದು ಇಲ್ಲಿ ಟೋಟಲ್ ಡಿಸ್ಟೆನ್ಸು D ಹಾಗೆ ಇರುತ್ತೆ. ಬೈ ಟೈಮ್ ಎಷ್ಟು ಆಯಿತು? 3D/80. ಸೊ 3D ಇಲ್ಲಿ /80ನ ಇಂಟು 80 ಹಾಕ್ಬಿಡ್ತೀವಿ. 3D/80. ಸೊ D ಕ್ಯಾನ್ಸಲ್ ಆಗುತ್ತೆ. 80/3 ಮಾಡಿದ್ರು ಕೂಡ ನಿಮಗೆ 26 ಇಲ್ಲಿ ಬಂತು. ಆಗಲೇ ಮಾಡೋದಲ್ಲ 80/3 ಇಲ್ಲಿ ನಾವು, ಅದೇ ಇಲ್ಲಿ ಅದೇ ಥರನೇ ಇಲ್ಲೂ ಕೂಡ 80/3 ಬಂತು. ಆನ್ಸರು 26.67.